ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಸಮಾಜ ವಿಜ್ಞಾನ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪರೀಕ್ಷೆ 1 ಏಪ್ರಿಲ್ 2026ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ಒಂದು ಸೆಟ್ 3ರ ಪ್ರಶ್ನೆ ಪತ್ರಿಕೆ ಇದೆ. ಸೊ ಇದಕ್ಕಿಂತ ಮುಂಚೆ ನಾನು 2 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದನ್ನು ನೋಡಿ. ಇನ್ನೂ 2 ಬರ್ತವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನಾವು DSCRT ಅವರ ಒಂದು ಅಂಕ ಹಂಚಿಕೆ ಆಧಾರದ ಮೇಲೇ ಪ್ರಿಪೇರ್ ಮಾಡಿದ್ದೀವಿ. ಎಲ್ಲ ಕ್ವಶನ್ಗಳನ್ನ ನೋಡಿದರೆ ನಿಮಗೆ ಗೊತ್ತು ಆಗ್ತದೆ. ಎಸ್, ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಮೊದಲ ಪ್ರಶ್ನೆ, ಬ್ರಿಟಿಷ್ ಇತಿಹಾಸಕಾರರು ಸಾಮಾನ್ಯ ಶಕ ವರ್ಷ 1857ರ ಭಾರತೀಯ ಹೋರಾಟವನ್ನು ಪರಿಗಣಿಸಿದ ಬಗೆ ಹೇಗೆ ಅಂತ ಕೇಳಿದರು. ಅದನ್ನು ಬ್ರಿಟಿಷ್ ಇತಿಹಾಸಕಾರರು 1857ರ ದಂಗೆಯನ್ನು ಆಪ್ಷನ್ ಸಿ ಸಿಪಾಯಿ ದಂಗೆ ಅಂತಲೇ ಕರೆದಿರೋದು. ಪ್ರಶ್ನೆ 2, ಕರ್ನಾಟಕದ ಈ ಭೂಭಾಗದ ಜನರು ಏಕೀಕರಣದ ಆರಂಭಿಕ ಹೆಜ್ಜೆಯನ್ನು ದೃಢವಾಗಿ ಇಟ್ಟರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ ಕರ್ನಾಟಕದ ಜನರು ಅನ್ನೋದು ಸರಿ ಇದೆ. ಪ್ರಶ್ನೆ 3, ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಇದಾಗಿದೆ. ಸೊ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 4, ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರದ ಮೈದಾನ ಈ ಆಕಾರದಲ್ಲಿದೆ. ಆಪ್ಷನ್ ಎ ತಟ್ಟೆ ಆಕಾರ. ಇನ್ನು 1 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 5, ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು ಅಂತ ಕೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಸ್ ದ ರೈಟ್ ಆನ್ಸರ್. ಇನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 7, ಭಾರತದ ಕೋಗಿಲೆ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದರೆ ಸರೋಜಿನಿ ನಾಯ್ಡು ಅನ್ನೋದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8, ಹವಳದ ದಿನ್ನೆಗಳು ಯಾವ ಖಂಡದಲ್ಲಿ ಹೆಚ್ಚಾಗಿ ಹಬ್ಬಿವೆ ಅಂತ ಕೇಳಿದ್ದಾರೆ. ಸೊ ಅದು ಅಂಟಾರ್ಟಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಸೊ ಅಂಟಾರ್ಟಿಕಾ ಖಂಡದಲ್ಲಿ ಏನಾಗದಪ್ಪ ಅಂದ್ರೆ ಹವಳದ ದಿನ್ನೆಗಳು ಹೆಚ್ಚಾಗಿ ಹಬ್ಬಿವೆ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 4 ಪ್ರಶ್ನೆ 4 ಉತ್ತರ ಅಂಕ. ಮಹಾಸಭೆಯು ಅಂದರೆ ವಿಶ್ವಸಂಸ್ಥೆಯ ಮಹಾಸಭೆ ವರ್ಷಕ್ಕೊಮ್ಮೆ ಡ್ಯಾಶ್ ತಿಂಗಳಿನಲ್ಲಿ ಸಮಾವೇಶಗೊಳ್ಳೋದು ಅಂತ ಕೇಳಿದ್ದಾರೆ. ಸೆಪ್ಟೆಂಬರ್. ಆಸ್ಟ್ರೇಲಿಯಾ ಖಂಡದಲ್ಲಿ ಡಿಂಗೋ ಎಂಬುದು ಏನು ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವ ಡಿಂಗೋ ಎಂಬುದು ಒಂದು ಕಾಡು ನಾಯಿ. ಇನ್ನು ನೌಕಾಪಡೆಯ ಮುಖ್ಯ ಕಚೇರಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಅದು ಉತ್ತರ ಹೊಸದಿಲ್ಲಿ. ಅಂಟಾರ್ಟಿಕಾ ಖಂಡದ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸದ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಆನೆ. ಇನ್ನು 2 ಅಂಕದ 10 ಪ್ರಶ್ನೆಗಳು ಬರ್ತವೆ. ಸೊ ಟೋಟಲ್ 20 ಅಂಕಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 4 ಪಾಯಿಂಟ್ಸ್ಗಳನ್ನು ನೀವು ಪ್ರತಿ ಉತ್ತರಕ್ಕೂ ಬರೀಲೇಬೇಕು. ಪ್ರಶ್ನೆ 13, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವುದಾದರೂ 2 ಉದ್ದೇಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ 1, ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡೋದು. 2, ಪ್ರಾಂತೀಯತೆಯನ್ನು ತೊರೆಯೋದು. 3ನೇದು ರಾಷ್ಟ್ರೀಯತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. 14, ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪತ್ರಿಕೆಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅದು ಮುಂಬೈ ಕರ್ನಾಟಕ ವಿಜಯ, ರಾಜಹಂಸ, ಕರ್ನಾಟಕ ವೃತ್ತ, ಕರ್ನಾಟಕ ವೈಭವ, ಸೂರ್ಯೋದಯ ಪ್ರಕಾಶಿಕ ಮತ್ತು ಹಿತಬೋಧಿನಿ ಅನ್ನೋದು ಸರಿಯಾದ ಉತ್ತರ ಇತ್ತು. ಇನ್ನು 15, ರೈತರ ಸಮಸ್ಯೆಗಳಿಗೆ ಹೋರಾಡಿದ ವಿವಿಧ ಸಂಘಟನೆಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅದು ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಕಿಸಾನ್ ಸಭಾ ಮತ್ತು ರೈತ ಕೂಲಿ ಕಾರ್ಮಿಕ ಸಂಘ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು 1974ರ ಭೂ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಎಲ್ಲ ರೀತಿಯ ಗೇಣಿಯನ್ನು ರದ್ದು ಮಾಡಿತು. ಉಳುಮೆ ಮಾಡುವ ಭೂಮಿಯ ಮೇಲೆ ರೈತನಿಗೆ ಹಕ್ಕು ಸ್ಥಾಪಿಸಲು ಅವಕಾಶ. ಗೇಣಿಯ ಎಲ್ಲ ಭೂಮಿಯು ಸಹಕಾರದ ಸ್ವಾಧೀನತೆಗೆ ಸೇರಿತು. ಇನ್ನು ಭೂಮಿಯ ಮೇಲೆ ಹಕ್ಕನ್ನು ಪಡೀಲಿಕ್ಕೆ ನ್ಯಾಯಮಂಡಳಿಯ ಮೂಲಕ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಕೊಡೋದು ಆಗಿತ್ತು. 17, ಸಮೂಹ ಮಾಧ್ಯಮಗಳ ಪ್ರಮುಖ 3 ಗುಂಪುಗಳು ಯಾವುವು ಅಂತ ಕೇಳಿದ್ದಾರೆ. ಸಮೂಹ ಮಾಧ್ಯಮಗಳಲ್ಲಿ 3 ಗುಂಪುಗಳು ಬರ್ತವೆ. 1ನೇದು ಮಾಧ್ಯಮದ ಮಾಧ್ಯಮ ಗುಂಪು, 2 ವಿದ್ಯುನ್ಮಾನ ಮಾಧ್ಯಮ, 3 ಮನರಂಜನಾ ಮಾಧ್ಯಮ ಅಂತಕ್ಕಂಥದ್ದು ಉತ್ತರ. ಇನ್ನು 18ನೇ ಪ್ರಶ್ನೆ ಇತ್ತು, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ರೀಟ್ ಆಜ್ಞೆಗಳನ್ನು ಹೊರಡಿಸ್ತದೆ. ರಾಷ್ಟ್ರಪತಿ ಅವರಿಗೆ ಸಲಹೆ ಕೊಡ್ತದೆ. ಅಗತ್ಯವಾದ ನಿಯಮಾವಳಿಗಳನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಸಹಿತ ಈ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ನೆಕ್ಸ್ಟ್ 1, ಪೂರಕ ರಕ್ಷಣಾ ಪಡೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇದು ರಕ್ಷಣಾ ಪಡೆಗಳ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ರಕ್ಷಣಾ ಪಡೆಗಳಂತ ಹೇಳಿದ್ದಾರೆ. ಸೊ ಅದು ಗಡಿ ಭದ್ರತಾ ಪಡೆ, ಗಡಿ ರಸ್ತೆಗಳ ಸಂಘಟನೆ, ಕರಾವಳಿ ಪಹರೆ ಮತ್ತು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅನ್ನೋದನ್ನು ಬರೆದ್ರೆ ಸಾಕು. 20ನೇ ಪ್ರಶ್ನೆ,
ಸಾರ್ಕ್ ಸ್ಥಾಪನೆಯ ಉದ್ದೇಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾರ್ಕ್ ಅಂತಕ್ಕಂಥದ್ದು ಒಂದು ಸಂಘ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಸಂಘ. ಇದರ ಮುಖ್ಯ ಉದ್ದೇಶಗಳೇನಿದಾವಪ್ಪ ಅಂದ್ರೆ, ಒಂದನೇದು ಈ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಎರಡನೇದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಗಾಗಿ ಪ್ರೋತ್ಸಾಹವನ್ನು ಕೊಡೋದು. ಪರಸ್ಪರ ಸಹಕಾರ ಮತ್ತು ಸಹೋದ್ಯಮ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಏನು ಮಾಡಬೇಕಪ್ಪ ಅಂದ್ರೆ ಪರಸ್ಪರ ಸಹಕಾರ ಮತ್ತು ಈ ಉದ್ಯಮ ಅಂತಕ್ಕದ್ದನ್ನು ಏನು ಮಾಡೋದು, ಹೆಚ್ಚು ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಬೇಕು. ಇನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಸಹಿತ ಈ ಸಾರ್ಕ್ ಮಾಡಬೇಕು ಅನ್ನೋದು ಉತ್ತರ ಇತ್ತು. ನೆಕ್ಸ್ಟ್ ಒನ್, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ. ಎಸ್, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಂದರೆ ಒಂದನೇದು ಯುದ್ಧವನ್ನು ತಡೆಗಟ್ಟಬೇಕು, ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎರಡನೇದು ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧದ ಬಲವನ್ನು ಪಡಿಸಬೇಕು. ಮೂರು, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಆಮೇಲೆ ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸ್ತಕ್ಕಂಥ ಕೆಲಸ ಸಹಿತ ಮಾಡಬೇಕು. ಇವೆಲ್ಲವುಗಳು ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಉದ್ದೇಶಗಳ ಗುರಿಗಳ ಪಟ್ಟಿಯಲ್ಲಿ ಏನಾಗ್ತಾವಪ್ಪ ಅಂತಂದರೆ ಬರ್ತಾವ. 22ನೇ ಪ್ರಶ್ನೆ, ಅಂಟಾರ್ಟಿಕಾ ಒಪ್ಪಂದದ 5 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸ್ರಿ. ಅಲ್ಲಿ ಆಸ್ಟ್ರೇಲಿಯಾ ಬರ್ತದೆ, ಚೀಲಿ, ಬೆಲ್ಜಿಯಂ, ಫ್ರಾನ್ಸ್ ಮತ್ತು ನಾರ್ವೆ ಅಂತಕ್ಕಂಥದ್ದು ಉತ್ತರ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ, ಸ್ವಾಮಿ ವಿವೇಕಾನಂದರ ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಏನು ಮಾಡಿದಾರಪ್ಪ ಅಂದ್ರೆ ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದ್ದಾರೆ. ಸ್ತ್ರೀಯರ ಬಗ್ಗೆ ಅಪಾರ ಗೌರವ ಮತ್ತು ಕಾಳಜಿಯನ್ನು ಹೊಂದಿದ್ರು. ಸ್ತ್ರೀ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದ್ದಾರೆ. ಸ್ತ್ರೀಯರ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಸಹಿತ ಮಾಡಿದ್ದಾರೆ. ಆಮೇಲೆ ದರಿದ್ರ ನಾರಾಯಣರ ಬಡವರ ಸೇವೆಗೆ ಕರೆಯನ್ನು ನೀಡಿರ್ತಕ್ಕಂಥ ಕೆಲಸ ಸ್ವಾಮಿ ವಿವೇಕಾನಂದರವರು ಮಾಡಿದ್ದಾರೆ. ಇನ್ನು ಭಾರತದ ನಕ್ಷೆ ರಚಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಇತ್ತು. ಅದರಲ್ಲಿ ಮೀರತ್, ಝಾನ್ಸಿ, ಗೋರಖ್ಪುರ್ ಮತ್ತು ಬ್ಯಾರಕ್ಪುರ್ ಇದೆ. ಸೊ ಇದು ಮೀರತ್, ಝಾನ್ಸಿ, ಗೋರಖ್ಪುರ್ ಮತ್ತು ಬ್ಯಾರಕ್ಪುರ್ ಅಂತಕ್ಕದ್ದನ್ನು ಭಾರತದ ಈ ಥರ ನೀಟಾಗಿ ನಕ್ಷೆಗಳನ್ನು ಗುರುತಿಸಿ ಅವುಗಳನ್ನ ಅಲೋಕೇಶನ್ಸನ್ನೇ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಷ್ಟು 7ನೇ ತರಗತಿಯ ಸೆಟ್ 3ರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನೊಂದೆರಡು ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾರೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಆಮೇಲೆ ಕಮೆಂಟ್ ಇದೆ. ಸೊ ಕಮೆಂಟ್ ಪಕ್ಕ ಹೈಪ್ಗಳನ್ನು ಮಾಡಿ. ಸೊ ನೀವು ಎಷ್ಟು ಹೈಪ್ಗಳನ್ನು ಮಾಡ್ತೀರಿ ಅಷ್ಟು ನಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. DSCRT ಪ್ರಶ್ನೆ ಪತ್ರಿಕೆ, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲವನ್ನೂ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳು ಸಿಗ್ತವೆ. ಮತ್ತು ಈ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥದ್ದು ಇದ್ದಾವೆ. ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಚಾನ್ಸಸ್ಸು ಭಾಳ ಇದೆ. ಗುಡ್ ಲಕ್.